ಈ ಥರ ಬ್ಯೂಟಿಫುಲ್ ಆಗಿರೋ ಟೆಂಪಲ್ ನಮ್ಮ ಬೆಂಗಳೂರಲ್ಲಿದೆ ಅಂದರೆ ನಂಬ್ತೀರಾ? ಹೌದು, ಈ ಟೆಂಪಲ್ ಎಲ್ಲಿದೆ ಅಂತ ಹೇಳ್ತೀನಿ, ಈ ವಿಡಿಯೋನ ಫುಲ್ ನೋಡಿ. ನಾವು ಫಸ್ಟ್ ಮೆಜೆಸ್ಟಿಕ್ಕಿಂದ ರಾಜರಾಜೇಶ್ವರಿ ನಗರ್ ಡಬಲ್ ರೋಡಲ್ಲಿ ಇಳಿಬೇಕು. ಅಲ್ಲಿಂದ 5 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋದರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ. ನಮಗೆ ಹೋಗಿದ ತಕ್ಷಣ ಈ ಥರ ಸ್ಟೆಪ್ಸ್ ಇರುತ್ತೆ. ನಾವು ಈ ಸ್ಟೆಪ್ಸ್ನ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಈ ದೇವಸ್ಥಾನ ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. 7 ಗಂಟೆಯಿಂದ 12:30ವರೆಗೂ ಓಪನ್ ಇರುತ್ತೆ. ಮತ್ತು 12:30ಗೆ ಕ್ಲೋಸ್ ಮಾಡ್ತಾರೆ. ಮತ್ತು ಸಾಯಂಕಾಲ 4:00ವರೆಗೆ ಓಪನ್ ಮಾಡ್ತಾರೆ. 4:30ಯಿಂದ ನೈಟ್ 9 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಸೆಂಟ್ರ್ ಟೈಮಲ್ಲಿ ನೀವೇನಾನ ಹೋದರೆ ಅಲ್ಲಿ ವೆಯ್ಟ್ ಮಾಡಬೇಕಿರುತ್ತೆ, ಯಾಕಂದರೆ ಟೆಂಪಲ್ ಕ್ಲೋಸ್ ಮಾಡಿರ್ತಾರೆ. ಮತ್ತು ನಿಮಗೆ ಟೆಂಪಲ್ಗೆ ಹೋಗಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಅಲ್ಲೇ ಪೂಜೆ ಸಾಮಾನೆಲ್ಲ ಸಿಗುತ್ತೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ 6 ಷಣ್ಮುಖಗಳ ಗರ್ಭಗುಡಿ ಇದೆ ಮತ್ತು 66 ಅಡಿ ಎತ್ತರ ಇದೆ. ಈ ದೇವಸ್ಥಾನದ ಲೊಕೇಶನ್ ರಾಜರಾಜೇಶ್ವರಿ ನಗರ್ 5th ಸ್ಟೇಜ್. ಈ ದೇವಸ್ಥಾನದಲ್ಲಿ ಗೌರಿಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ಇದ್ದಾರೆ. ಮತ್ತು ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ 10 ಕಿಲೋಮೀಟರ್ ದೂರದಿಂದಲೇ ನಮಗೆ ಈ ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ಬ್ರಹ್ಮ, ವಿಷ್ಣು, ಶಿವ ಸನ್ನಿಧಿಗಳು ಕೂಡ ಇದೆ. ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಈ ಟೈಮಲ್ಲಿ ಇಲ್ಲಿ ತುಂಬ ಜನ ಸೇರ್ತಾರೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದರೆ ವೀಕೆಂಡ್ನ ಅವಾಯ್ಡ್ ಮಾಡಿ, ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ. ವೀಕ್ ಡೇಸಲ್ಲಾದರೆ ಅಷ್ಟು ಕ್ರೌಡ್ ಇರಲ್ಲ. ನಾವು ಟೆಂಪಲ್ನ ಕ್ಲೀನಾಗಿ ನೋಡಿಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಈ ಟೆಂಪಲ್ ಒಳಗಡೆನೇ ಮ್ಯೂಸಿಯಂ ಥರ ಇದೆ, ನಾವು ಅದನ್ನೆಲ್ಲ ನೋಡ್ಬೋದು. ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ಹೋಗಬೇಕಾದ್ರೆ 5 to 10 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗಬೇಕು ಡಬಲ್ ರೋಡ್ ಹತ್ರ. ಅಲ್ಲಿ ನಮಗೆ ಡೈರೆಕ್ಟ್ ಮೆಜೆಸ್ಟಿಕ್, KR ಪುರಂ ಎಲ್ಲ ಬಸ್ ಸಿಗುತ್ತೆ. ಆ ಬಸ್ಸಲ್ಲಿ ನಾವು ವಾಪಸ್ ಹೋಗ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.